ಸಿಎಂ ಉದ್ಧವ್ ಠಾಕ್ರೆಗೆ ಏಕನಾಥ್ ಶಿಂದೆ ಬಣ ಟಕ್ಕರ್ ಕೊಟ್ಟಿದ್ದಾರೆ. ಗೌಹಾಟಿ ಹೋಟೆಲ್ನಲ್ಲಿರುವ 42 ಶಾಸಕರನ್ನ ಒಂದು ಕಡೆ ಸೇರಿಸಿ ಶಿಂದೆ ಫೋಟೋ ಶೂಟ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಫೋಟೋ ಶೂಟ್ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದು ಸರ್ಕಾರ ರಚಿಸುವ ಶಕ್ತಿ ಇದೆ ಎಂದು ತೋರಿಸೋ ಯತ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹೊಸ ಮೈತ್ರಿ ಸರ್ಕಾರ ಫಿಕ್ಸ್ ಆಗುತ್ತಾ? ಶನಿವಾರವೇ ಶಿಂದೆ ಶಿವಸೇನೆ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಇದೇ ಶನಿವಾರದಂದು ಪ್ರಮಾಣ ವಚನ ಸಾಧ್ಯತೆ ಇದೆ. ಹೊಸ ಸರ್ಕಾರ ರಚನೆಗೆ ಶಿಂದೆ ಕ್ಯಾಂಪ್ ಒಲವು ತೋರಿದ್ದು ಈಗಾಗಲೇ ಮೈತ್ರಿ ಮಾತುಕತೆ ಬಹುತೇಕ ಅಂತ್ಯವಾಗಿದೆ ಎನ್ನಲಾಗ್ತಿದೆ. ಆದರೆ ಯಾರಿಗೆ ಯಾವ ಪಟ್ಟ ಅನ್ನೋದೇ ನಿಗೂಢವಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಹೊಸ ಸರ್ಕಾರ ರಚನೆ ಆದ್ರೆ ಏಕನಾಥ್ಗೆ ಯಾವ ಹುದ್ದೆ ಸಿಗುತ್ತೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬಿಜೆಪಿ ಜೊತೆ ಸೇರಿದ್ರೆ ಏಕನಾಥ್ ಶಿಂದೆಗೆ ಬಂಪರ್ ಹುದ್ದೆ ಸಿಗುತ್ತಾ, ಅಥವಾ ಫಡ್ನವೀಸ್ ಮುಖ್ಯಮಂತ್ರಿಯಾದ್ರೆ ಶಿಂದೆ ಪಾತ್ರ ಏನು? ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ತಾರಾ ಏಕನಾಥ್ ಶಿಂದೆ ಅನ್ನೋ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿದೆ. ಇನ್ನು ಮಹಾರಾಷ್ಟ್ರ ರಾಜಕೀಯ ಚಾಣಕ್ಯನಿಂದ ಹೊಸ ದಾಳ ಉರುಳಿಸಿದ್ದಾರೆ. ಏಕನಾಥ್ ಶಿಂದೆಗೆ ಟಕ್ಕರ್ ಕೊಡಲು ಶರದ್ ಪವಾರ್ ಶತ ಪ್ರಯತ್ನ ಮಾಡುತ್ತಿದ್ದಾರೆ. ಈಗಾಗಲೇ ವಿಶ್ವಾಸಮತಕ್ಕೆ ಸಿದ್ಧರಾಗುವಂತೆ ಎನ್ಸಿಪಿ ಶಾಸಕರಿಗೆ ಶರದ್ ಪವಾರ್ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಬಂಡಾಯ ಶಾಸಕರು ಮನ ಬದಲಾಯಿಸುವ ನಂಬಿಕೆ ಇದೆ, ಬಂಡೆತ್ತವರು ವಾಪಸ್ ಬರುವ ವಿಶ್ವಾಸ ಇದೆ, ಮತ್ತೊಬ್ಬರನ್ನ ಸಿಎಂ ಮಾಡುವುದಕ್ಕೆ ಚಿಂತನೆ ನಡೆದಿದೆ ಅಂತ ಎನ್ಸಿಪಿ ಶಾಸಕರ ಬಳಿ ಶರದ್ ಪವಾರ್ ಹೇಳಿದ್ದಾರೆ. ಇತ್ತ ಏಕನಾಥ್ ಶಿಂದೆ ಹಾಗೂ ರೆಬೆಲ್ ಶಾಸಕರು ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಬಹಿರಂಗ ಪತ್ರ ಬರೆದಿದ್ದಾರೆ. ಶಾಸಕರ ಭೇಟಿಗೆ ಸಿಎಂ ಅವಕಾಶ ಕೊಡ್ತಿರಲಿಲ್ಲ. ಸಿಎಂ ಮನೆಯ ಬಾಗಿಲು ಶಾಸಕರಿಗೆ ಸಂಪೂರ್ಣವಾಗಿ ಮುಚ್ಚಿತ್ತು. ಕಳೆದ 2.5 ವರ್ಷಗಳಿಂದ ಬಾಗಿಲು ಮುಚ್ಚಿದ್ದವು. ಶಿವಸೇನೆ ಶಾಸಕರಾಗಿದ್ದ ನಮಗೆ ಬಾಗಿಲುಗಳು ಮುಚ್ಚಿದ್ದವು. ಶಾಸಕರಾಗಿ ಒಳಗೆ ಪ್ರವೇಶಿಸಲು ಹರಸಾಹಸ ಪಡಬೇಕಾಗಿತ್ತು ಅಂತ ರೆಬೆಲ್ ಶಾಸಕರು ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಾಹೇಬ್ರನ್ನ ಭೇಟಿಯಾಗಲು ಹಲವು ಬಾರಿ ಮನವಿ ಮಾಡ್ತಿದ್ವಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಜೊತೆಗೆ ಸಿಎಂ ಬಳಿ ಮನವಿ ಮಾಡಿದ್ದ ನಂತರ ಕ್ಷೇತ್ರದ ಕೆಲಸಗಳಿಗೆ ಮತ್ತು ವೈಯಕ್ತಿಕ ಸಮಸ್ಯೆ ಹೇಳಬೇಕಂದ್ರೆ ಸಿಎಂ ಮನೆ ಗೇಟ್ ಬಳಿಯೇ ನಿಂತು ಹೇಳಬೇಕಿತ್ತು. ಎಷ್ಟೋ ಸಲ ಮನೆ ಬಳಿ ಕರೆ ಮಾಡಿದ್ರೂ ಸ್ವೀಕರಿಸ್ತಾ ಇರಲಿಲ್ಲ. ಕೊನೆಗೆ ಬೇಸರ ಮಾಡಿಕೊಂಡು ಹೊರಟು ಹೋಗಿದ್ದೇನೆ. 3-4 ಲಕ್ಷ ಮತದಾರರಿಂದ ಚುನಾಯಿತರಾಗಿದ್ದೇನೆ. ನಮ್ಮ ಶಾಸಕರನ್ನ ಈ ರೀತಿ ಅವಮಾನಿಸಿದ್ದು ಯಾಕೆ ಅಂತ ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ. ಶಾಸಕರನ್ನ ಕಿಡ್ನಾಪ್ ಮಾಡಿ ಗೌಹಾಟಿಗೆ ಕರೆದೊಯ್ದಿದ್ದಾರೆ ಅಂತ ಶಿವಸೇನೆ ನಾಯಕ ಸಂಜಯ್ ರಾವತ್ ಆರೋಪಿಸಿದ್ದಾರೆ. ರೆಬೆಲ್ ಶಾಸಕರು ವಿಡಿಯೋ ರಿಲೀಸ್ ಮಾಡಿದ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಸಂಜಯ್ ರಾವತ್, 21 ರೆಬೆಲ್ ಶಾಸಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. 21 ರೆಬೆಲ್ ಶಾಸಕರು ವಾಪಸ್ ಬರಲಿದ್ದಾರೆ. ಆದರೆ ಅವರನ್ನ ಬಲವಂತವಾಗಿ ಹಿಡಿದಿಟ್ಟುಕೊಳ್ಳಲಾಗಿದೆ. ಈಗಾಗಲೇ ರೆಬೆಲ್ ಕ್ಯಾಂಪ್ನಲ್ಲಿದ್ದ 2 ವಾಪಸ್ ಆಗಿದ್ದಾರೆ. ರೆಬೆಲ್ ಆಗಿದ್ದ 23 ಶಾಸಕರು ಈಗ ನಮ್ಮ ಜೊತೆ ಇದ್ದಾರೆ. ವಿಶ್ವಾಸಮತ ಯಾಚನೆ ಮಾಡಿದ್ರೆ ಅಘಾಡಿನೇ ಗೆಲ್ಲುವುದು ಅಂತ ಮುಂಬೈನಲ್ಲಿ ಶಿವಸೇನೆ ನಾಯಕ ಸಂಜಯ್ ರಾವತ್ ಹೇಳಿದ್ದಾರೆ. ಇತ್ತ ಕಿಡ್ನಾಪ್ ಆರೋಪಕ್ಕೆ ರೆಬೆಲ್ ಶಾಸಕರು ಕೌಂಟರ್ ಕೊಟ್ಟಿದ್ದಾರೆ. ಫ್ಲೈಟ್ನಲ್ಲಿ ಜಾಲಿಯಾಗಿರೋ ಶಾಸಕರ ಫೋಟೋ ರಿಲೀಸ್ ಮಾಡಿ ಶಿವಸೇನೆ ನಾಯಕ ಸಂಜಯ್ ರಾವತ್ ತಿರುಗೇಟು ಕೊಟ್ಟಿದ್ದಾರೆ. ಜೆಟ್ ಸೆಟ್ ಜೂಟ್ ಅಂತ ರೆಬೆಲ್ ಶಾಸಕರು ಎಂಜಾಯ್ ಮಾಡಿದ್ದಾರೆ. ಏಕನಾಥ್ ಶಿಂದೆ ಮತ್ತೊಂದು ಅಸ್ತ್ರ ಉರುಳಿಸಿದ್ದಾರೆ. ಉದ್ಧವ್ ಬಣದ ಶಾಸಕರಿಗೆ ವಿಪ್ ಜಾರಿ ಮಾಡಿ ಈ ಮೊದಲು ತಮ್ಮ ಬಣ ಸೇರಿಸಿಕೊಳ್ಳುವಂತೆ ಆಹ್ವಾನ ನೀಡಿದ್ದಾರೆ. ಇನ್ನು ಇದಕ್ಕೂ ಮೊದಲು ಏಕನಾಥ್ ಶಿಂದೆ ಬಹಿರಂಗ ಆಹ್ವಾನ ನೀಡಿದ್ರು. ಆದರೆ ಬಹಿರಂಗ ಆಹ್ವಾನ ಫಲಿಸದಿದ್ದಕ್ಕೆ ಇದೀಗ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಅದು ಕೂಡ ವಿಪ್ ಜಾರಿ ಮಾಡಿ ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತಹ ತಂತ್ರ ಹೆಣೆದಿದ್ದಾರೆ. ಶಿವಸೇನೆ ಶಾಸಕರು ಒಬ್ಬೊಬ್ಬರಾಗಿಯೇ ಸೈಲೆಂಟ್ ಆಗಿ ಶಿಂದೆ ಬಣ ಸೇರ್ತಿದ್ದಾರೆ. ಈ ನಡುವೆ ಶಾಸಕರು ಒತ್ತಡದಿಂದ ಬಿಟ್ಟು ಹೋಗಿರಬಹುದು. ನನ್ನ ಬಳಿಯೂ 20 ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಶಿವಸೇನೆ ನಾಯಕ ಸಂಜಯ್ ರಾವತ್ ಖಡಕ್ ಆಗಿ ಹೇಳಿದ್ದಾರೆ. ಇದರ ಹಿಂದೆ ಬಿಜೆಪಿ ನಾಯಕರ ಕೈವಾಡವಿದೆ ಅಂತಲೂ ಬಿಜೆಪಿ ವಿರುದ್ಧ ಶಿವಸೇನೆ ನಾಯಕ ರಾವತ್ ಕಿಡಿಕಾರಿದ್ದಾರೆ. ಸರ್ಕಾರ ಮತ್ತು ಪಕ್ಷ ಉಳಿಸಿಕೊಳ್ಳಲು ಕಸರತ್ತು ನಡೆಸ್ತಾ ಇರುವಂತಹ ಎನ್ಸಿಪಿ ನಾಯಕ ಜಯಂತ್ ಪಾಟೀಲ್ ಬಂಡಾಯ ಶಾಸಕರು ವಾಪಸ್ ಬರೋ ನಿರೀಕ್ಷೆಯಲ್ಲಿದ್ದಾರೆ. ಸರ್ಕಾರ ಬಿದ್ದು ಹೋಗುವ ಸ್ಥಿತಿಯಲ್ಲಿದ್ದರೂ ಜಯಂತ್ ಪಾಟೀಲ್ ಬಂಡಾಯ ಶಾಸಕರ ಮನವೊಲಿಕೆ ಪ್ರಯತ್ನ ನಡೆಸಿದ್ದಾರೆ. ಅಲ್ಲದೆ ಶೀಘ್ರದಲ್ಲೇ ಬಂಡಾಯ ಶಾಸಕರು ವಾಪಸ್ ಆಗಲಿದ್ದಾರೆ ಅಂತಲೂ ಮುಂಬೈನಲ್ಲಿ ಎನ್ಸಿಪಿ ನಾಯಕ ಜಯಂತ್ ಪಾಟೀಲ್ ಹೇಳಿದ್ದಾರೆ.
ಮಹಾ ಹೈಡ್ರಾಮಾದ ಅಖಾಡಕ್ಕೆ ಟಿಎಂಸಿ ಇಳಿದಿದೆ. ಬಂಡಾಯ ಶಾಸಕರಿರುವ ಅಸ್ಸಾಂನ ಗುವಾಹಟಿ ಹೋಟೆಲ್ ಮುಂದೆ ಟಿಎಂಸಿ ಪ್ರತಿಭಟನೆ ನಡೆಸಿದೆ. ಅದು ಕೂಡ ಅಸ್ಸಾಂ ಪ್ರವಾಹ ಕಾರಣವಿಟ್ಟುಕೊಂಡು ಟಿಎಂಸಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ಬಿಜೆಪಿಗೆ ಪ್ರವಾಹಕ್ಕಿಂತ ಕುದುರೆ ವ್ಯಾಪಾರವೇ ಮುಖ್ಯವಾಗಿದೆ ಅಂತ ರಿಪುನ್ ಬೋರಾ ನೇತೃತ್ವದಲ್ಲಿ ತೃಣಮೂಲ ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈಡ್ರಾಮಾ ಮುಂದುವರೆದಿದ್ದು, ಬಂಡಾಯ ಶಾಸಕರಿಗೆ ಶಿವಸೇನೆ ಪಕ್ಷದ ನಾಯಕರು ಮಣಿದಿದ್ದಾರೆ. ಗುವಾಹಟಿಯಲ್ಲಿರುವ ಶಾಸಕರ ಜೊತೆ ಚರ್ಚೆಗೆ ಸಿದ್ಧರಿದ್ದೇವೆ, ಸಂಧಾನ ಮಾತುಕತೆಗೆ ಇನ್ನೂ ಬಾಗಿಲು ತೆರೆದಿವೆ ಅಂತ ಮುಂಬೈನಲ್ಲಿ ಶಿವಸೇನೆ ನಾಯಕ ಸಂಜಯ್ ರಾವತ್ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಇಲಾಖೆಗಳು, ನಿಗಮ ಮಂಡಳಿಗಳು ಮತ್ತು ಸ್ವಾಯತ್ತ ಸಂಸ್ಥೆಗಳಲ್ಲಿ ಗುತ್ತಿಗೆ ಆಧಾರಿತ ನೌಕರರಿಗೆ ಹೆರಿಗೆ ರಜೆ ನೀಡಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. 1 ದಿನ ಅಲ್ಲ, 2 ದಿನವೂ ಅಲ್ಲ, ಗರಿಷ್ಠ 6 ತಿಂಗಳು ರಜೆ ಪಡೆಯಲು ರಾಜ್ಯ ಸರ್ಕಾರ ಅವಕಾಶ ಕೊಟ್ಟಿದೆ. ಸರ್ಕಾರದ ಈ ಆದೇಶ ಏಪ್ರಿಲ್ 1ರಿಂದಲೇ ಜಾರಿ ಬರಲಿದೆ. ಆದರೆ 2 ಅಥವಾ ಹೆಚ್ಚು ಮಕ್ಕಳಿರುವ ನೌಕರರಿಗೆ ಈ ರಜೆ ಸೌಲಭ್ಯ ಅನ್ವಯವಾಗಲ್ಲ. ಹಿಂದಿನ ಸರ್ಕಾರಗಳು ಕೆಲವು ಪಠ್ಯಗಳನ್ನು ತೆಗೆದುಹಾಕಿವೆ. ಇವರಿಗೆ ರಾಮ, ಈಶ್ವರ ಹೆಸರು ಕೇಳಲು ಇಷ್ಟ ಇರಲಿಲ್ಲ. ಹಿಂದೆ ಎಲ್ಲ ಅವರಿಗೆ ಬೇಕಾದಂತೆ ಪಠ್ಯ ಸೇರಿಸುತ್ತಿದ್ದರು ಅಂತ ಬೆಂಗಳೂರಿನಲ್ಲಿ ಸಚಿವ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಕುವೆಂಪು ಅವರ 8 ಪದ್ಯ ಸೇರಿಸಿದ್ದೆವು. ಕುವೆಂಪು ಅವರ ಬಗ್ಗೆ ಸುಮಾರು 8 ಪದ್ಯಗಳು ಇದ್ದವು. ಹಿಡನ್ ಅಜೆಂಡಾ ಇರುವ ಕೆಲ ಸಾಹಿತಿಗಳು ಭ್ರಮೆಯಲ್ಲಿದ್ದಾರೆ. ಹಿಂದೂ ಮಲಗಿದರೆ ದೇಶ ಮಲಗೀತು ಎಂಬ ಭ್ರಮೆಯಲ್ಲಿದ್ದಾರೆ ಅಂತ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಕಿಡಿಕಾರಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸರ್ಕಾರದ ವೇಳೆ ಯಾಕೆ ಧ್ವನಿ ಎತ್ತಲಿಲ್ಲ, ಅವರ ಕಾಲದಲ್ಲಿ ಪರಿಷ್ಕರಣೆ ಆದಾಗ ಏಕೆ ಪ್ರತಿಭಟಿಸಲಿಲ್ಲ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಶೋಕ್, ನಾವು ಬಂದ್ಮೇಲೆ ಕೆಂಪೇಗೌಡರ ಬಗ್ಗೆ ಪಠ್ಯದಲ್ಲಿ ಸೇರಿಸಿದ್ದೇವೆ, ಪಠ್ಯದಲ್ಲಿ ನಾವು ಕೆಂಪೇಗೌಡರ ಬಗ್ಗೆ ಹೊಸದಾಗಿ ಸೇರಿಸಿದ್ದೇವೆ ಅಂತ ಆರ್ ಅಶೋಕ್ ಸ್ಪಷ್ಟನೆ ಕೊಟ್ಟರು. ಇಷ್ಟಕ್ಕೆ ಸುಮ್ಮನಾಗದ ಸಚಿವ ಆರ್ ಅಶೋಕ್ ಕಾಂಗ್ರೆಸ್ಗೆ ಭಾರತ ಅಂದ್ರೆ ಕಷ್ಟ ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಿದ್ದರಾಮಯ್ಯನವರಿಗೆ ಟಿಪ್ಪು ಅಂದ್ರೆ ಮೈ ಮೇಲೆ ಬರುತ್ತೆ. ಸಿದ್ದರಾಮಯ್ಯ ಟಿಪ್ಪು ವೈಭವೀಕರಿಸಿ ಮೈಸೂರು ರಾಜವಂಶಸ್ಥರ ಕಡೆಗಣನೆ ಮಾಡ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಒಂದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಅಶೋಕ್ ಕಿಡಿಕಾರಿದ್ದಾರೆ. ಆರ್ ಅಶೋಕ್ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಗುಡುಗಿಲ್ಲ, ಡಿಕೆ ಶಿವಕುಮಾರ್ಗೂ ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಪಠ್ಯಪುಸ್ತಕವನ್ನು ಹರಿದು ಹಾಕಿದ್ರು. ಡಿಕೆ ಶಿವಕುಮಾರ್ ಪಠ್ಯಪುಸ್ತಕ ಹರಿದು ಹಾಕಬಾರದಿತ್ತು, ಯಾಕೆಂದರೆ ಅದರಲ್ಲಿ ಕೆಂಪೇಗೌಡರ ಉಲ್ಲೇಖ ಇತ್ತು. ಕೆಂಪೇಗೌಡರ ಉಲ್ಲೇಖ ಇದ್ದ ಪುಸ್ತಕ ಹರಿದಿದ್ದು ಎಷ್ಟು ಸರಿ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಖತರ್ನಾಕ್ ಮಂಕಿ ಗ್ಯಾಂಗ್ನ ಕಿಕ್ಪಿನ್ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸರ ಬಳಿ ತಗ್ಲಾಕೊಂಡಿದ್ದಾನೆ. ತಮಿಳುನಾಡು ಮೂಲದ ಈಶಯ್ ರಾಜ್ ಬಂಧಿತ ಆರೋಪಿ. ಈತನ ಗ್ಯಾಂಗ್ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳನ್ನೇ ಟಾರ್ಗೆಟ್ ಮಾಡಿ ಕಾಂಪೌಂಡ್ ಜಿಗಿದು ಫ್ಲಾಟ್ಗೆ ಎಂಟ್ರಿ ಕೊಟ್ಟು ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಿತ್ತು. ಅದು ಕೂಡ ಇವನ ಗ್ಯಾಂಗ್ ಹಣ ಮುಟ್ತಿರ್ಲಿಲ್ಲ, ಬದಲಿಗೆ ಚಿನ್ನಾಭರಣ ಮಾತ್ರ ಎತ್ಕೊಂಡು ಜೂಟ್ ಆಗ್ತಿದ್ರು. ಸದ್ಯ ಖದೀಮರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈತನ ಗ್ಯಾಂಗ್ ನಗರದ ಒಟ್ಟು 21 ಅಪಾರ್ಟ್ಮೆಂಟ್ಗಳಲ್ಲಿ ಕೈಚಳಕ ತೋರಿಸಿದೆಯಂತೆ. ಇಲ್ಲಿ ಕಾರಿನ ವೈರ್ ಕಚ್ಚಿದ್ದಕ್ಕೆ ಕಾರ್ ಮಾಲೀಕ ಲಕ್ಷ ಪರಿಹಾರ ಕೊಡುವಂತೆ ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್ ಬಳಿ ಬೇಡಿಕೆ ಇಟ್ಟಿದ್ದಾರೆ. ಇಷ್ಟೇ ಅಲ್ಲ, ಪರಿಹಾರ ಕೊಡದಿದ್ದಕ್ಕೆ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಕೊಲೆ ಬೆದರಿಕೆ ಹಾಕಿದ್ದಾನಂತೆ. ಇದರಿಂದ ಬೇಸತ್ತ ಅಪಾರ್ಟ್ಮೆಂಟ್ ನಿವಾಸಿಗಳು ಕಾರ್ ಮಾಲೀಕ ಲಕ್ಷ್ಮೀನಾರಾಯಣ ವಿರುದ್ಧ ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಬೇಡಿಕೆ ಈಡೇರಿಸುವಂತೆ ಡಯಾಲಿಸಿಸ್ ಘಟಕದ ಸಿಬ್ಬಂದಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯದ ಹಲವೆಡೆ ಜಿಲ್ಲಾಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಸಿಗದೆ ರೋಗಿಗಳು ತೀವ್ರ ಪರದಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಯಾದಗಿರಿ, ಹಾಸನ ಸೇರಿದಂತೆ ರಾಜ್ಯದ ಹಲವು ಜಿಲ್ಲಾ ಆಸ್ಪತ್ರೆಗಳಲ್ಲಿ ರೋಗಿಗಳು ಚಿಕಿತ್ಸೆಗಾಗಿ ಅಲೆಯುತ್ತಿದ್ದಾರೆ. ಹೀಗಾಗಿ ಸರ್ಕಾರ ಸೂಕ್ತ ಸೌಲಭ್ಯ ಒದಗಿಸಬೇಕು ಅಂತ ಡಯಾಲಿಸಿಸ್ ಘಟಕದ ಸಿಬ್ಬಂದಿ ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು.